ಅವರು ಬೇಕ್ರಿ ಕೆಲಸ ಮಾಡ್ಕೊಂಡಿರೋದು ಹುಡುಗವನು. ಬೆಳಗ್ಗೆ ಒಂದು 10-10:30 ವಾಶ್ರೂಮಿಗೆ ಬಂದಿದ್ದೆ ಬೇಲೂರು ಬಸ್ ಸ್ಟ್ಯಾಂಡಿಗೆ. ವಾಶ್ರೂಮ್ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಯಾರೋ ಒಂದು 2-3 ಜನ ಹುಡುಗರಿದ್ದರು. ಮಚ್ಚಲ್ಲಿ ಬಂದ್ಬಿಟ್ಟು ಹಿಂದ್ಗಡೆಯಿಂದ ಹೊಡೆದಿದ್ದಾರೆ ಸರ್. ಕೈ ಕಾಲಿಗೆಲ್ಲ ಹೊಡೆದು ಇದು ಮಾಡಿದ್ದಾರೆ. ಯಾರು ಅನ್ನೋದನ್ನು ಇನ್ನೂ ಇದಾಗಿಲ್ಲ ಸರ್. ಅದ್ರ ಬಗ್ಗೆ ನಮಗೇನು ಅಷ್ಟು ಇದು ಗೊತ್ತಿಲ್ಲ ಸರ್. ಅವ್ರು ಏನು ಇದು ಮಾಡ್ಕೊಂಡಿದ್ರು ಅಂತೇಳಿ ಇದಕ್ಕೆ ಅದನ್ನು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಸಾರ್ವಜನಿಕ ಸ್ಥಳದಲ್ಲೇ ಬಸ್ ಸ್ಟ್ಯಾಂಡ್, ಬೇಲೂರು ಬಸ್ ಸ್ಟ್ಯಾಂಡಲ್ಲಿ ಆಗಿರೋಂಥ ಆಯಿತು. ಬೇಕ್ರಿ ಕೆಲಸ ಮಾಡ್ಕೊಂಡಿದ್ದಾರೆ. ಹೌದು, ಅವ್ರ ತಂದೆ ಡೋಬಿ ಕೆಲಸ, ಬಟ್ಟೆ ಐರನ್ ಮಾಡೋದು ಇದು ಮಾಡೋದು ಕೆಲಸ ಮಾಡ್ಕೊಂಡಿದ್ದಾರೆ. ಅವರಿಗೆ ಮಾತು ಬರಲ್ಲ. ಮೂಲತಃ ಬೇಲೂರಿನವರು, ಗುರಪ್ಪಗೌಡರು ಬೀದಿಲಿರೋದು. ಮದುವೆ ಆಗಿಲ್ಲ. ಆ ಥರದ್ದು ಏನೋ ನಮಗೆ ವಿಚಾರ ಗೊತ್ತಿಲ್ಲ ಸರ್. ಏನಂತ ಹೇಳಿ ಅದ್ರ ಬಗ್ಗೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಅದ್ರ ಬಗ್ಗೆನೇ. ಇಲ್ಲಿಗೆ ತಂದ ಮೇಲೆ ತೀರೋಗಿರೋದು. ಹಾಸ್ಪಿಟ್ಲಿಗೆ ಬಂದ ಮೇಲೆ ತೀರೋಗಿರೋದು. ಹೌದು ಸರ್. ಸುಮಾರು ಒಂದು 4-5 ಕಡೆ ಕೊಚ್ಚಿದ್ದಾರೆ ಹಿಂದ್ಗಡೆಯಿಂದ. ಯಾರು ಅನ್ನೋದನ್ನು ಪೊಲೀಸ್ನವರು ಇದು ಮಾಡಿದಾಗಲೇ ಗೊತ್ತಾಗೋದು ಅಲ್ಲಿ. ಆಯಿತು. ಹೌದು ಸರ್, ತುಂಬಾ ಭಯ ಸರ್. ತುಂಬಾ ಸಣ್ಣ ವಿಚಾರ ಇರ್ಬೋದು, ಏನಿದಿರ್ಬೋದು, ಆದರೆ ಏನಾದರೂ ಒಂದು ಇದು ಮಾಡ್ಕೊಬೋದು. ಈ ಥರ ಮತ್ತೆ ಒಂದು ಕಡಿಯೋದು ತುಂಬಾ ಭಯ ಸರ್. ಹೌದು ಸರ್.